ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನವೇ ಆಗೋಗ್ಬಿಟ್ಟಿತ್ತು. ವಿಡಿಯೋಸ್ ಎಲ್ಲ ಮಾಡಿಟ್ಕೊಂಡಿದ್ದೆ, ಬಟ್ ವಿಡಿಯೋ ಹಾಕಲಿಕ್ಕೆ ಆಗ್ತಾ ಇರಲಿಲ್ಲ. ಅದೇನು ಅಂತ ಗೊತ್ತಿಲ್ಲ, ಅದು ಯಾಕೋ ಗೊತ್ತಿಲ್ಲ. ಒಂದು ತಿಂಗಳಿಂದನೂ ಅಷ್ಟೇ ವಿಡಿಯೋ ಹಾಕೋದಕ್ಕೆ ಆಗ್ತಾಯಿಲ್ಲ. ವಿಡಿಯೋ ಮಾಡ್ತಾಯಿದ್ದೀನಿ, ಬಟ್ ಎಡಿಟಿಂಗು ಮಾಡೋಕ್ಕಾಗ್ತಾಯಿಲ್ಲ, ವಾಯ್ಸು ಕೊಡೋಕ್ಕಾಗ್ತಾಯಿಲ್ಲ. ಇದು ಬಂದು ಕ್ರಿಸ್ಮಸ್ ಹಿಂದಿನ ದಿನದ ವ್ಲಾಗು. ಕ್ರಿಸ್ಮಸ್ ದಿನವೂ ಅಷ್ಟೇ ನಂಗೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಅದು ಏನೋ ಗೊತ್ತಿಲ್ಲ, ತುಂಬ ಒಂಥರ ಕ್ಯಾಮ್ರಾ ಮುಂದೆನೂ ಏನು ಕೆಲಸ ಮಾಡೋಕ್ಕೂ ಕಷ್ಟ ಆಗ್ತಾಯಿತ್ತು. ಆವಾಗವಾಗ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೆ, ಏನಾನ ಇಂಟ್ರೆಸ್ಟಿಂಗ್ ಆಗಿರೋದಾದರೆ. ಕೆಲವೊಂದು ಸಲ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಮಾಡೋಣ ಅಂತಲೂ ಅಂದ್ಕೊಂಡ್ರು, ಬಟ್ ಆಗ್ತಾನೇ ಇರಲಿಲ್ಲ. ಕೆಲಸ ಜಾಸ್ತಿ ಆಗಿರೋದಕ್ಕೋ ಇಲ್ಲ ನನ್ನ ಬಾಡಿ ಒಂಥರ ಟಯರ್ಡ್ ಆಗ್ತಾಯಿತ್ತು, ಏನೋ ಗೊತ್ತಿಲ್ಲ, ಒಂಥರ ವಿಡಿಯೋ ಮಾಡೋಕ್ಕಂತೂ ಖಂಡಿತವಾಗ್ಲೂ ಆಗ್ತಾ ಇರಲಿಲ್ಲ. ಅದರಲ್ಲೂ ವಿಡಿಯೋ ಮಾಡಿಕೊಂಡು ಎಡಿಟಿಂಗ್ ಎಲ್ಲ ಕಷ್ಟ ಆಗ್ತಾಯಿತ್ತು. ಸರಿ, ಸ್ವಲ್ಪ ದಿನ ರೆಸ್ಟ್ ಮಾಡಿಬಿಡೋಣ, ಒಂದೇ ಸಮ ವಿಡಿಯೋ ಮಾಡ್ತಾ ಇದ್ನಲ್ಲ ಇಷ್ಟು ದಿನ, ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ವಿಡಿಯೋ ಎಲ್ಲ ಕಮ್ಮಿ ಮಾಡಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಇವತ್ತು ವಿಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ತುಂಬ ಹಳೆಯ ವ್ಲಾಗು ಮತ್ತು ಕ್ರಿಸ್ಮಸ್ ಆಗೋಗ್ಬಿಟ್ಟಿದೆ, ಇವಾಗ ಆಗ್ತಾಯಿದ್ದೀರ ಅಂತ ಕೆಲವರು ಕಮೆಂಟ್ ಮಾಡ್ಬೋದು. ಕೆಲವೊಬ್ಬೊಬ್ಬರ ಪರಿಸ್ಥಿತಿ ನಿಮಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಕ್ರಿಸ್ಮಸ್ ಹಿಂದಿನ ದಿನ ಅನ್ನಲ್ಲ, ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 24th ಬೆಳಗ್ಗೆನೇ ತಿಂಡಿಗೆ ಅಂದ್ಬಿಟ್ಟು ಪೂರಿ ಮಾಡೋಣ ಅಂದ್ಬಿಟ್ಟು ಪೂರಿ ಮತ್ತು ಚಿಕನ್ ಹಾಕ್ಬಿಟ್ಟು ಇಟ್ಕಿದ ಬೇಳೆ ಸಾಂಬಾರು ಮಾಡ್ತಾರಲ್ಲ ಅದನ್ನು ಮಾಡೋಣ ಅಂತ ಎರಡು ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೇ ಮಾಡ್ಕೊಳ್ಳೋಕ್ಕೂ ರೆಡಿ ಮಾಡಿಕೊಂಡೆ. ಇನ್ನು ಹುಡುಗರಿಗೆ ಸ್ಕೂಲ್ ಬೇರೆ ಇತ್ತಲ್ಲ, ಸ್ಕೂಲ್ಗೆ ಪೂರಿ ಮತ್ತು ಬೇರೆ ಏನಾನ ಅದಕ್ಕೆ ವೆಜ್ ಥರ ಹಾಕ್ಕೊಡ್ತೀನಿ, ಅದನ್ನು ಚಟ್ನಿ ಗಿಟ್ನಿ ಮಾಡಿ. ಯಾಕಂದರೆ ಚಿಕನ್ ಏನು ಕಳ್ಸೋಕ್ಕಾಗಲ್ಲ ಸ್ಕೂಲ್ಗೆ ಅಂದ್ಬಿಟ್ಟು. ಇನ್ನು ಪೂರಿಗೆ ಗೋಧಿ ಹಿಟ್ಟೇನೆ ನಾನು ಯಾವಾಗಲೂ ಹಾಕೋದು. ನಿಮಗೆ ನನ್ನ ವ್ಲಾಗ್ ನೋಡಿರೋರಿಗಾದರೆ ಗೊತ್ತಿರುತ್ತೆ, ನಾನು ಜಾಸ್ತಿ ಮೈದಾ ಯೂಸ್ ಮಾಡಲ್ಲ. ಚಪಾತಿ ಪೂರಿ ಹೀಗೆಲ್ಲ ಯೂಸೇ ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಈಗ ಗೋಧಿ ಹಿಟ್ಟಲ್ಲೇ ಎಲ್ಲ ಮಾಡ್ಕೊಳ್ತೇನೆ. ಈ ಗೋಧಿ ಹಿಟ್ಟಂತೂ ಇದು ಕೊಡ್ತಾರಲ್ಲ, ಏನದು ರೇಷನ್ ಕೊಡ್ತಾರೆ ನೋಡಿ ಗೌರ್ಮೆಂಟವರು, ಅಲ್ಲಿಂದ ತೊಗೊಂಡು ಬಂದಿರೋದು ಇದು ಗೋಧಿ ಹಿಟ್ಟು. ಮಾತ್ರ ಚಪಾತಿ ಆಗಲಿ ಪೂರಿ ಆಗಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಪೂರಿಗಳೆಲ್ಲ ಮಾಡಿ ಹಾಟ್ ಬಾಕ್ಸ್ಗೆ ಹಾಕಿಡಬೇಕು ಅಂತಲೇ ಇಲ್ಲ, ಹಂಗೆ ಮಾಮೂಲಿಯಾಗಿ ಒಂದು ಪಾತ್ರೆಯಲ್ಲಿ ಹಾಕಿಟ್ರು ಸಾಫ್ಟಾಗೇ ಇರುತ್ತೆ ನೆಕ್ಸ್ಟ್ ಡೇವರೆಗೂ. ತುಂಬ ಚೆನ್ನಾಗಿತ್ತು. ಹಾಗೆಯೇ ನನಗೆ ಬೇಜಾರಾಗ್ತಾಯಿತ್ತು ಅನ್ನಲ್ಲ, ಬೆಳಗ್ಗೆ ಹೊತ್ತಿನ ನಡುವೆ ಅಂತೂ ಒಂದು ಸಾಂಗ್ ಹಾಕ್ಕೊಂಡು, ಆಲ್ಮೋಸ್ಟ್ ನಿಮಗೆ ಗೊತ್ತೇ ಇರುತ್ತೆ ಸಾಂಗು ಸ್ಟೋರಿನ ಹಾಕ್ಕೊಳ್ತೀನಿ. ಇವತ್ತು ಸಾಂಗೆಲ್ಲ ಹಾಕ್ಕೊಂಡು ಬೇಗ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಕೆಲಸ ಮಾತ್ರ ಸಿಕ್ಕಾಪಟ್ಟೆ ಇದೆ, ಅದರಲ್ಲೂ ಚಳಿನೂ ಕೂಡ ಅಷ್ಟೇ ಇದೆ. ಚಪಾತಿಗೆ ಅಂದರೆ ಪೂರಿ ಹಿಟ್ಟು ಕಲಸಿಟ್ಬಿಟ್ಟು ಇವಾಗ ಎಲ್ಲರಿಗೂ ಕಾಫಿ ಕೊಟ್ಟಿದ ನಂತರ ಬೆಳಿಗ್ಗೆನೇ ಚಿಕನ್ ಯಾಕಪ್ಪ ಅಂದರೆ ಹೇಳೋದ್ನಲ್ಲ ನಿಮಗೆ, ಸಿಕ್ಕಾಪಟ್ಟೆ ಕೆಲಸ ಇದೆ. ಫಸ್ಟ್ ಕೆಲಸ ಮುಗಿಸ್ಕೊಳ್ಬೇಕು. ಈ ಒಂದು ಸಲ ಅಡುಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಅಂತೂ ಯಾವುದೇ ಥರ ಅಡುಗೆ ವಿಷಯದಲ್ಲಿ ಕಷ್ಟ ಅನ್ನೋದಿರಲ್ಲ. ಯಾಕಂದರೆ ಒಂದು ಸಲ ಅಡುಗೆ ಮನೆಗೆ ಹೋದ್ವಿ ಅಂತೂ ಅದು ಇದು ಅನ್ನೋದೇ ಆಗೋಗ್ಬಿಡುತ್ತೆ. ಇನ್ನು ಅಡುಗೆ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಬೇರೆ ಎಲ್ಲ ಕೆಲಸನೂ ಪಟ ಅಂತ ನಡೆದೋಗುತ್ತೆ. ಇನ್ನು ನಾನು ಚಿಕನು ಮತ್ತು ಇಟ್ಕಿದ ಬೇಳೆ ಹಾಕಿ ಯಾವ ಥರ ಸಾಂಬಾರು ಮಾಡ್ತೀನಿ ಅಂತ ನೋಡ್ಕೊಂಬನ್ನಿ. ಆಲ್ಮೋಸ್ಟ್ ತುಂಬ ಜನ ಈ ಸಾಂಬಾರು ಮಾಡೇ ಇರ್ತೀರ. ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ತುಂಬ ಜನ ಫಸ್ಟ್ ಹೋಗೋದೇ ಚಿಕನ್ ಹಾಕಿ ಮಟನ್ ಹಾಕಿ ಈ ಇಟ್ಕಿದ ಬೇಳೆ ಸಾಂಬಾರು ಮಾಡೋದು. ನಾನು ಯಾವ ಥರ ಸಿಂಪಲಾಗಿ ಮಾಡ್ಕೊಳ್ತೀನಿ ಅಂದರೆ, ಏನಿಲ್ಲ, ಒಂದು ಪಾತ್ರೆಗೆ ಎಣ್ಣೆ, ಸ್ವಲ್ಪ ಈರುಳ್ಳಿ, ಹಾಗೆಯೇ ಚಿಕನ್ನು ಮತ್ತು ಅರಿಶಿನ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚಿಕನ್ ಅಲ್ಲಿವರೆಗೂ. ಅದು ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ನಾನು ಕೊತ್ತಂಬರಿ, ಟೊಮೆಟೊ, ಶುಂಠಿ, ಹಾಗೆಯೇ ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ಅಷ್ಟೇ ಹಸಿದೇನೆ ರುಬ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ನಾವು ಈ ಚಿಕನ್ ಮಸಾಲೆ ಹೆಂಗೆ ಮಾಡ್ಕೊಳ್ತೀವೋ ಅದೇ ಮಸಾಲೆನೇ. ಇದಕ್ಕೆ ನಾನು ಧನಿಯಾ ಪುಡಿ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ. ಇದನ್ನು ಮಿಕ್ಸ್ ಮಾಡಿ ಕೂಡ ಹಾಕ್ಕೊಬೋದು, ಅಂದರೆ ಮನೇಲಿ ಮಟನ್ ಮಸಾಲ ಪುಡಿ, ಚಿಕನ್ ಮಸಾಲ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊಬೋದು. ನಾನು ಈ ಥರ ಫ್ರೈ ಮಾಡಿ ಒಣಗಿದ ಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಧನಿಯಾ ಪುಡಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದ ತಕ್ಷಣ ಇದಕ್ಕೆ ನಾನು ಚಕ್ಕೆ ಲವಂಗ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ. ಅಷ್ಟೇ, ತುಂಬ ಬೇಗನೆ ಆಗುತ್ತೆ. ಅದರಲ್ಲೂ ಈ ವೆಜ್ ಅಡುಗೆಗಿನ್ನ ನಾನ್ ವೆಜ್ ಅಡುಗೆ ಅಂತೂ ಫಾಸ್ಟಾಗಿ ಆಗೋಗ್ಬಿಡುತ್ತೆ. ಬಟ್ ನನಗೆ ನಾನ್ ವೆಜ್ ಅಂದರೆ ಅಷ್ಟಕ್ಕಷ್ಟೇ. ವೆಜ್ ಅಡುಗೆ ಆದರೆ ತುಂಬ ಇಷ್ಟ ಆಗುತ್ತೆ, ನಾನ್ ವೆಜ್ ಆದರೆ ಸ್ವಲ್ಪ ಇಷ್ಟ ಆಗಲ್ಲ. ಯಾವಾಗಲೂ ಮಾಡ್ತಾನೆ ಇರ್ತೀವಲ್ಲ ನಮ್ಮನೇಲಂತೂ, ಇದ್ದಿದ್ದು ನನಗೊಂದೊಂದು ಸಲ ತಿನ್ನಬೇಕು ಅಂತಲೇ ಅನಿಸಲ್ಲ. ಈಗ ಚಿಕನ್ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಿದ ನಂತರ ಈಗ ಅವರೆಕಾಳು ಇಟ್ಕಿರ್ತೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇಟ್ಕಿದ ಕಾಳಿಲ್ಲ ಅಂದ್ರೂ ನಾರ್ಮಲಾಗಿ ಕಾಳು ಇರುತ್ತಲ್ಲ ಅವರೆಕಾಳು, ಅದನ್ನು ಕೂಡ ಹಾಕ್ಕೊಬೋದು, ಅದು ಚೆನ್ನಾಗಿರುತ್ತೆ. ಯಾಕಂದರೆ ಮೊನ್ನೆ ಲಾಸ್ಟ್ ಟೈಮ್ ನನಗೆ ಯಾರೋ ಮಾಡಿಕೊಟ್ಟಿದ್ರು, ಯಾರೂ ಇಲ್ಲ ಅಮ್ಮನೇ ಮಾಡಿಕೊಟ್ಟಿದ್ರು ಅನಿಸುತ್ತೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಕಾಳು ಅವ್ರು ಇಟ್ಕಿರಲಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಈಗ ನಾನು
ಕಾಳನ್ನೆಲ್ಲ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಆಗಿದ ನಂತರ ಇದಕ್ಕೆ ನಾನು ರುಬ್ಬಿರೋ ಮಸಾಲೆ ಹಾಕ್ಕೊಳ್ತೀನಿ. ಉಪ್ಪು ಖಾರ ಎಲ್ಲ ಒಂದ್ಸಲ ನೋಡಿಕೊಂಡು ಒಂದೇ ಒಂದು ಅಥವಾ 2 ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೀರಿನ ಹದ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು 2 ವಿಷಲ್ ಅಥವಾ 1 ವಿಷಲ್ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ವಿಷಲ್ನ ಕೂಗಿಸ್ಕೊಂಡ್ರೆ ಆಗುತ್ತೆ. ಚಿಕನ್ನು ಆಲ್ರೆಡಿ ಬೆಂದೋಗಿರೋ ಕಾರಣಕ್ಕೆ ಇನ್ನು ಕಾಳು 4-5 ವಿಷಲ್ ಅಂತೂ ಕೂಗ್ಸೋಕ್ಕಾಗಲ್ಲ, ಎಲ್ಲ ಕಲಸೋಗ್ಬಿಡುತ್ತೆ. 1 ಅಥವಾ 2 ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು. ಈಗ ಅದು ಕೂಗೋಕ್ಕೆ ಇಟ್ಟಿದ್ದೀನಿ. ಈ ಕಡೆ ನಾನು ಪೂರಿಗಳು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಬೇಗ ಪೂರಿ ಮಾಡಿಕೊಂಡು ಹುಡುಗರನ್ನ ಸ್ಕೂಲಿಗೆ ಕಳಿಸ್ಬೇಕು. ಚಳಿಯಾಗಿರೋದಕ್ಕೆ ಎಷ್ಟು ಫಾಸ್ಟಾಗಿ ಕೆಲಸ ಆದ್ರೂ ಒಂದು ಕೆಲಸಕ್ಕೆ ನಿಂತ್ಕೊಂಡ್ಬಿಟ್ರೆ ಇನ್ನೊಂದು ಕೆಲಸಕ್ಕೆ ಮಾಡಬೇಕು ಅಂತಲೇ ಅನಿಸಲ್ಲ, ಅಷ್ಟು ಚಳಿ ಇದೆ ನಮ್ಮ ಮನೇಲಂತೂ. ನಮ್ಮ ಮನೇಲೇನು ಎಲ್ಲ ಕಡೆ ಆಲ್ಮೋಸ್ಟ್ ಈ ಸಲ ಅಂತೂ ಸಿಕ್ಕಾಪಟ್ಟೆ ಚಳಿ ಇದೆ. ಇನ್ನು ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇನ್ನು ನಾನಿವತ್ತು ಚಿಕನ್ ಏನೂ ತಿನ್ನಲ್ಲ, ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಸಂಜೆ ಮೇಲೆ. ಅಂದರೆ ಕೆಲಸ ಆಗೋಕ್ಕೇ ಇವತ್ತು ಸಂಜೆ ಆಗೋಗ್ಬಿಡುತ್ತೆ. ಪೂರ್ತಿ ಮನೆ ಕ್ಲೀನ್ ಮಾಡಿಕೊಂಡು ಆನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿರೋದು. ಯಾಕಪ್ಪ ಅಂದರೆ ಪೂರ್ತಿ ಕ್ಲೀನು ಅಂದರೆ ನಿಮಗೆ ಗೊತ್ತಾದಂಗೆ ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತೀವಿ. ಅದಕ್ಕೋಸ್ಕರನೇ ಈ ಸಲನೂ ಸಿಂಪಲ್ಲಾಗಿ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಕ್ಲೀನಿಂಗ್, ಡೀಪ್ ಕ್ಲೀನಿಂಗ್ ಅಂದ್ಕೊಬೋದು. ಒನ್ ಡೇ ಅಲ್ಲಿ ಮುಗಿಸ್ಕೊಳ್ತೀನಿ. ಇನ್ನು ಅಡುಗೆ ಮನೆ ಈ ಥರ ಇದೆ, ಇದನ್ನೆಲ್ಲ ಮುಗಿಸ್ಕೊಂಡು ಮನೆ ಪೂರ್ತಿ ಕ್ಲೀನ್ ಮಾಡಿಬಿಟ್ಟು ಇನ್ನು ಸಂಜೆ ಮೇಲೆ ದೇವಸ್ಥಾನಕ್ಕೂ ಹೋಗಿದ್ದಾಯಿತು. ಸಿಕ್ಕಾಪಟ್ಟೆ ಕೆಲಸ, ಟಯರ್ಡ್ ಆಗೋಗಿತ್ತು. ಇನ್ನು ಸಂಜೆ ಮೇಲೆ ಸ್ನಾನ ಎಲ್ಲ ಮಾಡಿ ದೇವಸ್ಥಾನ, ನಮ್ಮ ಮನೆ ಪಕ್ಕನೇ ಇತ್ತು ದೇವಸ್ಥಾನ, ಅಲ್ಲಿ ಹೋಗಿ ಬಂದಿದ್ದಾಯಿತು. ಅಲ್ಲಿ ಹೋಗಿ ಬಂದ ನಂತರ ನಾನು ನಾಳೆ ಕ್ರಿಸ್ಮಸ್ ಅನ್ನಲ್ಲ, ಇವತ್ತು ನೈಟೇ ಸ್ವಲ್ಪ ಡೆಕೋರೇಟ್ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಆಲ್ಮೋಸ್ಟ್ ಮನೆಯೆಲ್ಲ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಇನ್ನು ನನ್ನ ಮಗಳು ಕ್ರಿಸ್ಮಸ್ ಟ್ರೀಗೆ ಲೈಟೆಲ್ಲ ಹಾಕ್ಬಿಟ್ಟು ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅವಳೇ ಮಾಡ್ತಾಯಿದ್ದಾಳೆ. ಯಾಕಂದರೆ ಕೆಲಸ ಗೊತ್ತಲ್ಲ, ಮನೆ ಕೆಲಸ ಇದ್ದರೆ ಈ ಥರ ಸ್ವಲ್ಪ ಮಾಡೋದೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಇನ್ನು ಇದಕ್ಕೆ ಲೈಟಿಂಗು ಪ್ರತಿಯೊಂದೂ ಅವಳೇ ಆಗ್ತಾಯಿದ್ದಾಳೆ. ನಿಮಗೆ ಲಾಸ್ಟ್ ಇಯರ್ ನನ್ನ ಕ್ರಿಸ್ಮಸ್ ವ್ಲಾಗ್ನ ನೋಡಿದರೆ ಗೊತ್ತಾಗುತ್ತೆ. ಒಂದ್ಸಲಿ ನಾನು ಮಾಡಿದ್ದೆ ಎಲ್ಲನೂ. ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವಳೇ ಮಾಡ್ತೀನಿ ಅಂತ ಅಂದಿದ ನಂತರ ಈಗ ನಾನು ಸಂಜೆ ಮೇಲೆ ಅಂದರೆ ನೈಟ್ ಒಂದು 10:30 ಮೇಲೆ ಚರ್ಚ್ಗೆ ಹೋಗ್ತೀವಿ ನಾವು ಯಾವಾಗಲೂ. ಈ ಸಲ ಬಂದು ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರೂ ಕೂಡ ನನ್ನ ಮಗಳ ಜೊತೆ ಹೆಲ್ಪ್ಗೆ ಇದ್ದರು. ಪೂರ್ತಿ ಎಲ್ಲ ಡೆಕೋರೇಷನ್ ಮಾಡ್ಕೊಳ್ತಾಯಿದ್ರು. ಅವ್ರದ್ದೊಂದು ಚಿಕ್ಕ ಕ್ರಿಸ್ಮಸ್ ಟ್ರೀ ಇತ್ತು, ಅದಕ್ಕೆ ಅವ್ರು ಡೆಕೋರೇಷನ್ ಮಾಡ್ತಾಯಿದ್ರು. ಟೈಮ್ ಆಲ್ರೆಡಿ ಇವಾಗ 10 ಗಂಟೆನೋ 10:30 ಆಗಿದೆ. ಇನ್ನು ನಾವು ಕೂಡ ಇನ್ನೊಂದ್ಸಲಿ ಕ್ಲೀನಾಗಿ ಅಂದರೆ ಸ್ನಾನ ಏನೂ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಾನು ಸಂಜೆ ಸ್ನಾನ ಮಾಡಿದ್ದೆ. ಇನ್ನು ಆಲ್ರೆಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಡೇ ಕ್ರಿಸ್ಮಸ್ ಅಂದ್ರೂ ನನಗೆ ಅದೇನೋ ಗೊತ್ತಿಲ್ಲ, ಯಾವ ಹಬ್ಬ ಆದರೂ ಅಷ್ಟೇ ನನ್ನ ದೇವ್ರ ಮನೆನ ನಾನು ಪೂಜೆ ಮಾಡೋ ಥರ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ತೀನಿ. ಅದೊಂಥರ ನಮ್ಮ ಮನೆ ಪೂಜೆ, ನಮ್ಮ ದೇವ್ರ ಪೂಜೆ ಆದ್ರೇ ನನಗೆ ಹಬ್ಬ ಅಂತ ಅನಿಸೋದು. ಇನ್ನು ಟೈಮ್ ಬಂದು 11 ಗಂಟೆ ಆಗಿದೆ. ಇವಾಗ ಎಲ್ಲರೂ ಚರ್ಚ್ಗೆ ಹೋಗ್ತಾ ಇದ್ದೀವಿ. ಇನ್ನು ಚರ್ಚ್ಗೆ ಹೋದ್ಮೇಲೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಅಂದರೆ ಅದರಲ್ಲಿ ಕನ್ನಡ ಮತ್ತು ತಮಿಳ್ ಅಂತ ಎಲ್ಲ ಇರುತ್ತೆ. ಆ ಲ್ಯಾಂಗ್ವೇಜ್ಗಳು ಜನ ಬಂದು ಪ್ರೇಯರ್ಗೆ ಅಂತ ಬರ್ತಾರೆ. ಫಸ್ಟ್ ತಮಿಳ್ ನಡೆದಿತ್ತು, ಇವಾಗ 11:30 ಮೇಲೆ ಕನ್ನಡ ಇದು ಪ್ರೇಯರ್ ಇದೆ. ಇದೆಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟು ಒಂದು 12:30 1 ಗಂಟೆ ಹಾಗೆ 1 ಗಂಟೆನೇ ಆಯಿತು. ಮನೆಗೆ ಹೋಗಿ ಮಲಗೋಷ್ಟರಲ್ಲಿ 2:30 ಆಗಿತ್ತು. ತುಂಬ ಚೆನ್ನಾಗಿ ಚರ್ಚನ್ನ ಡೆಕೋರೇಟ್ ಮಾಡಿದರು. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ನನಗೆ. ಈ ಹೂವಿನ ಅಲಂಕಾರಗಳು ನೋಡೋದೇ ಒಂಥರ ಚೆಂದ, ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ ಎಲ್ಲ ಒಂದೇ ಥರ ಪರ್ಫೆಕ್ಟಾಗಿರುತ್ತೆ. ಡೆಕೋರೇಷನ್ ಆಗಲಿ ಎಲ್ಲನೂ. ಇದೆಲ್ಲ ಮಕ್ಕಳು ಬಂದು ಕೈಯಲ್ಲಿ ಮಾಡಿರೋದಂತೆ, ತುಂಬ ಚೆನ್ನಾಗಿ ಮಾಡಿದರು. ಇನ್ನು ಒಳಗಡೆನೂ ಮಾಡಿದ್ದಾರೆ. ಅದನ್ನೇನೋ ಇವ್ರಂತ ಇದ್ರು, ಕಾಂತಾರ ಮೂವಿಯಲ್ಲಿ ಕಾಂತಾರದಲ್ಲಿ ಹೂ ತೋಟ ಅಂತದೇನೋ ಬರುತ್ತಲ್ಲ, ಅದೇ ಥರನೇ ಈ ಸಲ ನಾವು ಮಾಡಿದ್ದೀವಿ. ಇದು ಏಸು ತೋಟ ಅಂತ ಅಂದ್ಬಿಟ್ಟು ಅಂತ ಇದ್ರು. ಚೆನ್ನಾಗಿ ಮಾಡಿದರು, ತೋರಿಸ್ತೀನಿ ನೆಕ್ಸ್ಟ್. ಈಗ ಪ್ರೇಯರ್ ಎಲ್ಲ ಸ್ಟಾರ್ಟ್ ಆಗಿದೆ, ನಿಧಾನಕ್ಕೆ ಸ್ಟಾರ್ಟ್ ಆಗಿ ಇದೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ.
ಪ್ರೇಯರ್ ಮಾಡಿಬಿಟ್ಟು ಅಲ್ಲಿ ಏಸುದು ಮಗುನ ಇಟ್ಟಿರ್ತಾರೆ, ಅಂದರೆ ಮಗು ಥರ ಏಸುನ ಇಟ್ಟಿರ್ತಾರೆ. ಅದನ್ನು ತೊಗೊಂಡೋಗಿ ನಾನು ಹೇಳಿದ್ನಲ್ಲ ಏಸು ತೋಟ ಅಂತ, ಅಲ್ಲಿ ಮಲಗಿಸ್ಬಿಟ್ಟು ಬರ್ತಾರೆ. ಅದನ್ನು ಯಾವ ಥರ ಮಲಗಿಸಿದ್ದಾರೆ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿ ಇದೊಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಯಾರಾನ ಫ್ರೀ ಆದಾಗ ಅಥವಾ ಭೇದ ಭಾವ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ. ಇವ್ರು ಕ್ರಿಶ್ಚಿಯನ್ಸು, ಇವ್ರು ಹಿಂದೂ ಅವೆಲ್ಲ ಏನೂ ಇಟ್ಕೊಬೇಡಿ. ನಾನಂತೂ ಅದನ್ನೆಲ್ಲ ಮೈಂಡಲ್ಲೇ ಇಟ್ಕೊಳ್ಳಲ್ಲ. ಕ್ರಿಶ್ಚಿಯನ್ಸು, ಹಿಂದೂ, ಮುಸ್ಲಿಮ್ಸು ಅವೆಲ್ಲ ನಮ್ಮ ಮನೇಲಿ ಯಾರೂ ಆಚರಿಸಲ್ಲ. ಯಾಕಂದರೆ ಎಲ್ಲನೂ ಒಂದೇ, ಎಲ್ಲ ದೇವರು ಒಂದೇ ಅಂತ ನಾನು ಹೋಗೋದು. ಇನ್ನು ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಇದೆಲ್ಲ ಆದಮೇಲೆ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ಈಚೆ ಹೋಗ್ಬಿಟ್ಟು ಬಾದಾಮಿ ಹಾಲು ಕೇಕು ತೊಗೊಂಡ್ವಿ. ವಿಡಿಯೋ ಮಾಡೋಕ್ಕಂತೂ ಆಗ್ತಾಯಿರಲಿಲ್ಲ, ಅಷ್ಟು ಚಳಿ, ಎಲ್ಲರೂ ನಡುಗ್ತಾ ಇದ್ವಿ. ಯಾಕಂದರೆ 1 ಗಂಟೆ 1:30 ಆಗೋಗ್ಬಿಟ್ಟಿತ್ತಲ್ಲ, ಅದಕ್ಕೋಸ್ಕರ. ನೋಡಿ ಇದೇ ಥರನೇ ಈ ಏಸುನ ತೊಗೊಂಡು ಬಂದೆ. ಆವಾಗಲೇ ಹೇಳಿದ್ನಲ್ಲ ಮಗುನ ತೊಗೊಂಡು ಬಂದು ಮಲಗಿಸ್ತಾರೆ ಅಂತ, ಇಲ್ಲಿ ಮಲಗಿಸಿದ್ರು. ಇನ್ನು ಹೇಳಿದ್ನಲ್ಲ ಹೂ ತೋಟ ಅಂತಾರೆ ನನಗೆ, ಏಸು ತೋಟ ಥರ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ಅದನ್ನು ನೋಡೋದಕ್ಕೆ ಒಂಥರ ಖುಷಿ. ಆಮೇಲೆ ಇದನ್ನು 1-1.5 ತಿಂಗಳಿಂದ ಅಂತ ರೆಡಿ ಮಾಡಿರೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ, ಯಾರೋ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ಬೈಕೊಂಬಿಡಿ ಇಷ್ಟು ದಿನ ಮಾಡೋಕ್ಕಾಗಲಿಲ್ಲ, ಹಳೆ ವಿಡಿಯೋನ ತೋರಿಸ್ತೀರಾ ಅಂತ. ನೀವು ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ಈಗ ಕ್ರಿಸ್ಮಸ್ ದಿನ ಎಲ್ಲರೂ ನೀವು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಈಗಂತೂ ಸ್ಕೂಲ್ಗಳಲ್ಲೆಲ್ಲ ತುಂಬ ಚೆನ್ನಾಗಿ ಮಕ್ಕಳು ರೆಡಿಯಾಗಿ ಹೋಗಿರ್ತಾರೆ. ಕ್ರಿಸ್ಮಸ್ಗೆ ಮಕ್ಕಳು ರೆಡಿಯಾಗೋದು ನೋಡೋದೇ ತುಂಬ ಚೆಂದ. ಎಲ್ಲರೂ ರೆಡ್ ಕಲರ್ ಡ್ರೆಸ್ಸಲ್ಲಿ ಇರ್ತಾರೆ, ಸಾಂತಾ ಕ್ಲಾಸ್ ಡ್ರೆಸ್ಸಲ್ಲೂ ಇರ್ತಾರೆ. ಒಂಥರ ಖುಷಿಯಾಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಒಂದು ಚೂರನ್ನ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಇನ್ನು ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಯಾವ ಥರ ವಿಡಿಯೋಸ್ ಬೇಕು, ಯಾವ ಥರ ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ನಾನು ಆದಷ್ಟು ಬೇಗ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.